ಎಂತ ಗತಿ ಬಂದಿದೆ ನೋಡು. ಇವ್ರು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಮನೇಲಿದ್ದಾಗ ತುಂಬಾ ಮೆರಿತಾ ಇದ್ರು. ಏನ್ರೋ ನಮ್ಮನೆ ಮನೆಯಲ್ಲಿ ಕೂಡ ಹಾಕಿ ಓಡ್ ಬಂದ್ರಾ? ಎಷ್ಟೋ ಕೊಬ್ಬು ನಿಮ್ಗೆ. ನಮ್ಮ ಮನೇಲಿ ಇಟ್ಕೊಂಡು ಮಜಾ ಮಾಡ್ತೀರಾ? ನಿಮಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನಮಗೆ ಎಷ್ಟಿರಬಾರ್ದು? ನೀವಿವಾಗ ಓಡಾಡ್ತಿರೋದು ನಮ್ಮ ಪಪ್ಪನ ಕಾರಲ್ಲಿ, ಮದಿಬೇಡಿ. ಪ್ರಿಯಾ, ಇವ್ರ ಹತ್ರ ಏನ್ ಮಾತಾಡ್ತೀಯ? ಬಂದ ಕೆಲ್ಸ ಆಗೋದು ನೋಡು. ದೊಡ್ಡೋರು ಚಿಕ್ಕವರು ಅನ್ನೋ ಗೌರವ ಇಲ್ಲದೆ ಹೇಗೆಲ್ಲ ಮಾತಾಡ್ತಿದ್ದ ನೋಡು. ಗೌರವ ಅನ್ನೋ ಪದ ಒಳ್ಳೆಯವ್ರಿಗೆ ಸುಟ್ಟಾಗುತ್ತೆ, ನಿಮ್ಮಂತವ್ರಿಗಲ್ಲ. ಏಯ್, ಚೋಟುದ್ದ ಇಲ್ಲ, ಎಷ್ಟು ಮಾತಾಡ್ತೀಯಾ ನಿನ್ನು? ಸೂಜಿನ ಚಿಕ್ಕದಾಗೆ ಇರುತ್ತೆ, ಚಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ? ಏನ್ರೋ ನಮಗೆ ಎದುರು ತರ ಕೊಡ್ತೀಯಾ? ಎಲ್ಲಿ ಹೋದ್ರಪ್ಪ? ನೀನ್ ಮಾಡೋ ಕೆಲ್ಸ ಒಂದೊಂದಲ್ಲ. ಸುಮ್ನೆ ಇರೋದ್ ಬಿಟ್ಟು ಅವ್ರ ಹತ್ರ ಏನೇನೋ ಮಾತಾಡಿ ಅವ್ರು ಹೋಗೋ ರೀತಿ ಮಾಡ್ದೆ. ನಿನಗೂ ನಮ್ಮ ಅಣ್ಣನ್ಗೂ ಸ್ವಲ್ಪನೂ ತಾಳ್ಮೆ ಇಲ್ಲ. ಆತ್ರಗಾರನ್ಗೆ ಬುದ್ಧಿ ಮಂದ ಅನ್ನೋದನ್ನ ನಿನ್ನಂತವ್ರು ನೋಡೇ ಹೇಳಿರ್ಬೇಕು. ಸಾರಿ ಮೀರಾ, ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಅವ್ರ ಹತ್ರ ಸ್ವಲ್ಪನಾದ್ರೂ ತಾಳ್ಮೆಯಿಂದ ಮಾತಾಡಿದ್ರೆ ರಾಘವೆಲ್ಲಿದ್ದಾನೆ ಅಂತ ತಿಳ್ಕೊಬೋದಿತ್ತು. ಬಾ ಹೋಗೋಣ. ನಮ್ಮನ್ನೇ ಫಾಲೋ ಮಾಡ್ತೀರಾ? ಅಷ್ಟು ಸುಲಭವಾಗಿ ನಮ್ಮನ್ನ ಹಿಡಿಯಕ್ಕಾಗುತ್ತಾ? ಬಾರೇಶ್ ಹೋಗೋಣ. ನಿನ್ನನ್ನೇ ಕೇಳ್ತಿರೋದು, ಮಾತಾಡೋ. ಹೇಳ್ತೀಯೋ ಇಲ್ಲ ಎಲ್ರನ್ನೂ ಕರೀಲೋ? ಇವಾಗ ನಾನೇನಾದರೂ ಮಾತಾಡಿದ್ರೆ ಎಲ್ಲ ಕೆಲಸ ಕೆಟ್ಟೋಗತ್ತೆ. ನಿನ್ ಮಾತು ಬರಲ್ವಾ? ಮೂಕನಾ? ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿಮ್ಮ ಅಪ್ಪಂಗೆ ಹುಷಾರಿಲ್ವಾ? ಇಲ್ಲೇ ಅಡ್ಮಿಟ್ ಮಾಡಿದ್ದೀರಾ? ಡಾಕ್ಟ್ರು ಸೀರಿಯಸ್ ಅಂತ ಹೇಳಿದಾರಾ? ಅಕ್ಕ ಏನು ಹೇಳ್ತಿದ್ದಾನೆ? ಕೆಳಗಡೆ ನಮ್ಮ ಬಗ್ಗೆ ಯಾರೋ ಹೇಳಿದ್ರಂತೆ. ನಮ್ಮ ಅಪ್ಪನ ಉಳಿಸ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದಾನೆ. ನಿನಗೆ ಮಾತು ಬರಲ್ಲ ಅಲ್ವಾ? ಮತ್ತು ಮೊಬೈಲ್ ಯಾಕೆ ಇಟ್ಕೊಂಡಿದ್ದೀಯಾ? ಏನಪ್ಪ ನಿಂಗೆ ಮಾತಾಡೋಕೆ ಬರುತ್ತಾ?
ಮನೆಯವ್ರಿಗೆ ಮೆಸೇಜ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ಯಾ? ಅಷ್ಟೇಮ್ಮ. ಅಕ್ಕ ಈಗೇನು ಹೇಳ್ತಿದ್ದಾನೆ? ನಮ್ಮಪ್ಪನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾನಮ್ಮ. ನೋಡಪ್ಪ, ಆ ಸಾಯಿನಾಥನ್ ದಯೆಯಿಂದ ನಿಮ್ಮ ತಂದೆಯವ್ರಿಗೆ ಏನೂ ಆಗಲ್ಲ, ಆದಷ್ಟು ಬೇಗ ಗುಣ ಆಗ್ತಾರೆ. ನೀನು ಭಯ ಪಟ್ಕೋಬೇಡ. ಅಯ್ಯೋ ಎದ್ದೇಳಪ್ಪ, ಎದ್ದೇಳು. ನನ್ನ ಕಾಲಿಗೆ ಯಾಕಪ್ಪ ನಮಸ್ಕಾರ ಮಾಡ್ತಿದೀಯಾ? ನಾನೇ ದೇವರಲ್ಲ. ನೋಡು, ಆ ಸಾಯಿನಾಥನ ಹತ್ರ ಕೇಳ್ಕೊ, ಎಲ್ಲ ಒಳ್ಳೇದಾಗತ್ತೆ. ನಾನು ಕೂಡ ನಿಮ್ಮ ತಂದೆಯವ್ರಿಗೆ ಆದಷ್ಟು ಬೇಗ ಗುಣ ಆಗಲಿ, ನಿನ್ನ ಜೀವನದಲ್ಲಿ ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊಳ್ತೀನಿ. ಸರಿ. ಅಬ್ಬ, ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡೆ. ಏನಾದರೂ ನಾನು ಬಾಯಿ ಬಿಟ್ಟಿದ್ದಿದ್ರೆ ಇಲ್ಲೇ ನನ್ನ ಕತೆ ಮುಗ್ದೋಗಿರೋದು. ನಾನು ನಿನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ದೀನಿ. ಅದು ಗೊತ್ತಿಲ್ಲದೆ ನೀನು ದೇವ್ರ ಹತ್ರ ನಿನ್ನನ್ನು ಸಾಯಿಸೋ ನನ್ನ ಆಸೆ ಈಡೇರಲಿ ಅಂತ ಬೇಡ್ಕೋತಿದ್ಯಾ. ಬೇಡ್ಕೋ. ನೀನಿವತ್ತು ಮಿಸ್ ಆಗಿದ್ಯಾ, ಆದರೆ ನಾಳೆ ಬದುಕೋದಕ್ಕೆ ಬಿಡೋದಿಲ್ಲ. ಆ ಹುಡುಗನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮನುಷ್ಯನ ಜೀವನದಲ್ಲಿ ಎಲ್ಲ ಇದ್ದರೂ ಏನೂ ಬೇಡ ಅನ್ಸುತ್ತೆ. ಆದರೆ ಒಂದು ಸಣ್ಣ ಕೊರತೆ ಇದ್ದರೂ ಅದೇ ದೊಡ್ಡದು ಅನ್ಸುತ್ತೆ. ಈಗ ಆ ಹುಡುಗನ್ನೇ ನೋಡು, ಅವನು ತನ್ನ ದುಃಖ ಹೇಳ್ಕೊಳ್ಳೋಕ್ಕೆ ಅಂತ ನಿನ್ನ ಹತ್ರ ಬಂದ. ಆದರೆ ಭಗವಂತ ಅವನ ಮಾತನ್ನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ನೀವು ಹೇಳೋದು ನಿಜ ಅಕ್ಕ. ನನಗೂ ನನ್ನ ಜೀವನದಲ್ಲಿ ಕ್ಯಾನ್ಸರ್ ಬಂದಮೇಲೆ, ನನ್ನ ದೃಷ್ಟಿ ಹೋದ್ಮೇಲೆ ಇದರ ಅನುಭವ ಆಗಿತ್ತು. ಆದರೆ ಅಕ್ಕ, ಸಾಯಿನಾಥ ನನಗೇಗೊಂದು ಒಳ್ಳೆ ದಾರಿ ತೋರಿಸಿದಾನೋ, ಖಂಡಿತ ಆ ಹುಡುಗಂಗೂ ಒಂದು ಒಳ್ಳೆ ದಾರಿ ತೋರಿಸ್ತಾನೆ. ಇರೋ 4 ಪೋಸ್ಟರ್ನ ಈ ಗೋಡೆಗೊಂದು, ಮುಂದೆ ಇರೋ ಗೋಡೆಗಳನ್ನ ಅಂಟಿಸ್ಬಿಟ್ಟು ಬಾ, ನಾನು ತೇಟ ತರ್ತೀನಿ. ಸರಿ ಅಣ್ಣ, ಆಯ್ತು. ಅದಿತಿ, ಆದಷ್ಟು ಬೇಗ ಅಣ್ಣ ಹುಷಾರಾಗ್ತಾನೆ, ಏನು ಯೋಚನೆ ಮಾಡಬೇಡ. ಅದಿತಿ, ನಾವು ಆ ರೋಡ್ನಿಂದ ಹೋಗೋಣ ಬಾ. ಅತ್ತೆ, ಆ ರೋಡಲ್ಲಿ ಹೋದರೆ ಹಾಸ್ಪಿಟ್ಲಿಗೆ ತುಂಬ ದೂರ ಆಗುತ್ತೆ. ನಾನು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅಂತ ಅನಿಸುತ್ತೆ. ಅದು ನನ್ನ ಈ ಜನ್ಮದಲ್ಲಿ ಕಾಡ್ತಾ ಇದೆ. ನೀನು ತಪ್ಪು ತಿಳ್ಕೊಂಡಿದ್ದೆ ಲಕ್ಷ್ಮಿ. ಈಗಿನ ಕಾಲದಲ್ಲಿ ಈ ಜನ್ಮದ ಪಾಪನ ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಅಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಲಕ್ಷ್ಮಿ. ಈ ಸಾವು ಬದುಕಿನ ನಡುವೆ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ಅದಕ್ಕೆ ಉತ್ತರ ಹುಡ್ಕೋದಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಂತಿದ್ದೆ. ನನ್ಗೀಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ.